ನಮಸ್ತೆ ಎಲ್ಲರಿಗೂ. ಇವತ್ತು ಇದು ನಮ್ಮ ತಂಗಿ ಮನೆಯಲ್ಲಿ ಮಾಡಿದ್ದು ಕೊನೆ ವಿಡಿಯೋ, ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಬರೋಕ್ಕಿಂತ ಮುಂಚೆ ಒಂದು ವಾರದಲ್ಲೇ ನಮ್ಮ ತಂಗಿ ಮಗ ಬೆಂಗಳೂರಿಗೆ ಕೆಲಸಕ್ಕೆ ಬಂದುಬಿಟ್ಟ. ವರ್ಕ್ ಫ್ರಮ್ ಹೋಮ್ ಮುಗೀತು. ಅದರಿಂದ ಬಂದ. ಅವತ್ತು ಹೋಗೋ ದಿನ ಸ್ವಲ್ಪ ಏನಾದ್ರು ಸ್ವೀಟ್ ಮಾಡು ಅಂತ ಹೇಳಿದರು ನಮ್ಮ ತಂಗಿ. ಅದರಿಂದ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ವಿ. ಹಿಂದಿನ ದಿನ ಶಾವಿಗೆ ಪಾಯಸ ಮಾಡಿದ್ವಿ, ಯಾರೋ ಬಂದಿದ್ದರು ಅಂತ. ಮತ್ತು ಶಾವಿಗೆ ಪಾಯಸ ಬೇಡ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಮಾಡ್ತಾಯಿದ್ವಿ. ಸಬ್ಬಕ್ಕಿ ಖೀರು. ಫಸ್ಟು ನೀರು ಈ ಥರ ಚೆನ್ನಾಗಿ ಮರಳಕ್ಕಿಡಬೇಕು. ಸಬ್ಬಕ್ಕಿ ನಾವು ನೀರು ಮರಳುವಾಗ ಹಾಕ್ತೀವಿ. ಈ ಥರ ಹಾಕ್ತಾರೆ, ನೆನೆಸ್ಬಿಟ್ಟು ಹಾಕೋರು ಹಾಕ್ತಾರೆ. ನೆನೆಸಿ ಹಾಕೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ತಾಯಿ ಇದೇ ಥರ ಮಾಡ್ತಿದ್ರು, ನಾವು ಅದೇ ಮಾಡ್ತಾಯಿರ್ತೀವಿ. ನೀರು ಚೆನ್ನಾಗಿ ಕಾಯುವಾಗ ನಾವು ಸಬ್ಬಕ್ಕಿ ಒಂದು ಲೋಟ ಹಾಕ್ಕೊಳ್ತೀವಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೀವು. ಇದು ಒಂದು ಲೋಟ ಸುಮಾರು 4-5 ಜನಕ್ಕೆ ಆಗುತ್ತೆ. ಸ್ವಲ್ಪ ನೀರಾಗೆ ಮಾಡ್ತಾಯಿದ್ದೀನಿ. ಇದನ್ನು ಗಟ್ಟಿಯಾಗಿ ಮಾಡಿದ್ರೆ ಪೂರಿಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಯಾವಾಗಾದ್ರೂ ನಾನು ಇನ್ನೊಂದು ಸರಿ ಮಾಡಿದ್ರೆ ಯಾವ ಥರ ಮಾಡಿ ತಿನ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಸಬ್ಬಕ್ಕಿಗೆ ನಾನು 1 ಲೋಟಕ್ಕೆ ಒಂದು 6 ಲೋಟ ನೀರು ಹಾಕಿದ್ದೆ. ಆದರೂ ನೀರು ಕಮ್ಮಿ ಬಂತು. ಅದಕ್ಕೆ ಫಸ್ಟೇ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ತಣ್ಣೀರು ಹಾಕಿದ್ರೆ ಬೇಯಲ್ಲ ಸಬ್ಬಕ್ಕಿ, ಅದರಿಂದ ಬಿಸಿನೀರೇ ಹಾಕಬೇಕು. ನೀರು ನೀವು ನೋಡಿದ್ರೆ ಗೊತ್ತಾಗುತ್ತೆ, ತಳಕ್ಕೆ ಹೋಗ್ಬಿಟ್ಟಿದೆ ಆವಾಗಲೇ. ಇನ್ನೂ ಅರ್ಧ ಬೇಯಬೇಕು. ಇವಾಗ ನೀರು ಇಲ್ಲೂ ಕುದೀತಾ ಇದೆ ನೋಡಿ. ಆ ನೀರು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈ ಥರ ಹಾಕೋದ್ರಿಂದ ಸಬ್ಬಕ್ಕಿ ತಣ್ಣೀರು ಹಾಕಿದ್ರೆ ಹಂಗೆ ಒಂಥರ ಸ್ಕಿನ್ ಒಂಥರ ನಮಗೆ ಇದಾಗುತ್ತಲ್ಲ, ಆ ಥರ ಆಗೋಗುತ್ತೆ. ಸಬ್ಬಕ್ಕಿ ಬೇಯಲ್ಲ. ಅದಕ್ಕೆ ಬಿಸಿನೀರೇ ಹಾಕ್ಕೊಂಡ್ರೆ ಅದು ಬಿಸಿಲು ಇನ್ನೂ ಚೆನ್ನಾಗಿ ಬೇಯುತ್ತೆ, ಬೇಗನೆ ಕುದಿನೂ ಬರುತ್ತೆ. ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಕುದಿನೂ ನಿಂತೋಗುತ್ತೆ. ಒಂದು ಪಿಂಚು ಉಪ್ಪು ಹಾಕಿದ್ದೀನಿ. ಯಾವುದೇ ಸ್ವೀಟ್ ಹಾಕಲಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಕುದೀತಾ ಇತ್ತು. 1 ಲೋಟ ಹಾಲು ಹಾಕಬೇಕು. ಹಾಲು ಆಪ್ಷನ್ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಸ್ವಲ್ಪ ನೀರಾಗೆ ಬೇಕಲ್ವ ಅಂತ ಹಾಕಿದ್ದೀನಿ. ಸುಮಾರು ಪಾಯಸ ಆಗೋಷ್ಟೊತ್ತಿಗೆ ಇದು ಒಂದು 10-15 ಲೋಟ ನೀರಾಯಿತು. 1 ಲೋಟಕ್ಕೆ ಅಷ್ಟು ಹಾಕಿದ್ದೀವಿ. ಇಷ್ಟು ನೀರು ಬರಬೇಕು ಸಬ್ಬಕ್ಕಿ ಪಾಯಸ ಅಂದರೆ ಒಂದು 10-12 ಹಾಕಬೇಕು. 3/4 ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರು ಫುಲ್ಲು 1 ಲೋಟಕ್ಕೆ 1 ಲೋಟ ಹಾಕ್ಕೋಬೋದು. ನಾವು ಅಲ್ಲಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ. ಇಲ್ಲಿ ಕಮ್ಮಿ ಹಾಕ್ಬಿಟ್ಟು ಮತ್ತೆ ಇವಾಗ ಸಕ್ಕರೆ ಎಲ್ಲ ಕರಗೋ ತನಕ ನಾವು ಅದರಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಕುದಿ ಹಿಡಿತತೆ. ಸ್ವಲ್ಪ 1 ಲೋಟ ಹಾಲು ಹಾಕಿರೋದಕ್ಕೆ ಮತ್ತೆ ಕಮ್ಮಿ ಆಗಿದೆ ಕುದಿಯೋದು. ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸಕ್ಕರೆ ಹಾಲು ಒಟ್ಟಿಗೆ ಹಾಕ್ಬಿಡ್ತೀವಿ. ಹಾಲು ಹಾಕೋದು ಸ್ವಲ್ಪ ಸ್ಕಿಪ್ ಆಯಿತು ಅದು ವಿಡಿಯೋ, ಅದರಿಂದ ನಿಮಗೆ ಆ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ಹಾಲು ಸಕ್ಕರೆ ಹಾಕಿದ್ಮೇಲೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ. ಸಬ್ಬಕ್ಕಿ ಚೆನ್ನಾಗಿ ಬೆಂದಿರುತ್ತೆ, ಇನ್ನು ಅಂಟ್ಬಿಡುತ್ತೆ. ಸಕ್ಕರೆ ಅಂಟು ಬೇಗ ಅಂಟ್ಕೊಳ್ಳುತ್ತೆ. ನೀವು ಮಧ್ಯೆ ತಿರುಗಿಸ್ತಾನೆ ಇರಬೇಕು ನೋಡ್ಕೊಂಡು. ಈ ಟೈಮಲ್ಲಿ ಮಾತ್ರ ಬಿಡಬಾರ್ದು, ತಳ ಹತ್ತಿಬಿಡುತ್ತೆ. ಆಗ ಚೆನ್ನಾಗಿ ಕುದಿ ಹತ್ತಿದ ಮೇಲೆ ಸಬ್ಬಕ್ಕಿ ಆಗಲೇ ಟ್ರಾನ್ಸ್ಪರೆಂಟ್ ಆಗುತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಟ್ರಾನ್ಸ್ಪರೆಂಟ್ ಆದಾಗಲೇ ನಾವು ಸಕ್ಕರೆ ಹಾಕ್ಕೋಬೇಕು. ಪೂರ್ತಿ ಸಬ್ಬಕ್ಕಿ ಬೇಯುತ್ತೆ. ಪೂರ್ತಿ ಬೆಂದ್ರೇ ಅದು ಸಬ್ಬಕ್ಕಿ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣೋದು. ನಾನು ಅದಾದಮೇಲೆ ಹಾಲು ಸಕ್ಕರೆ ಹಾಕಿರೋದು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದಾದಮೇಲೆ ಇವರು ನಮ್ಮ ತಂಗಿ ಮಕ್ಕಳು ಬಂದು ಅದಕ್ಕೆ ಬಾದಾಮಿ, ಗೋಡಂಬಿ ಎಲ್ಲ ತುಪ್ಪದಾಗ ಹುರಿದ್ಬಿಟ್ಟು ಅವರು ಇನ್ನು ಅದಕ್ಕೆ ಹಾಕಿದ್ರು. ನಾನು ಸಬ್ಬಕ್ಕಿ ಪಾಯಸ ಮಾಡಿಟ್ಟಾದಮೇಲೆ ಅವ್ರು ಬಂದುಬಿಟ್ಟು ಇದನ್ನೆಲ್ಲ ಮಾಡಿ ಇನ್ನು ಅನ್ನ, ಚಿತ್ರಾನ್ನ ಎಲ್ಲ ಅವನಿಗೆ ಹೋಗೋಕ್ಕೆ ಹಬ್ಬದ ಅಡುಗೆ ಮಾಡಿದರು. ಸ್ವೀಟ್ ಇದೆ ಮಾಡಿದ್ದು. ಮಧ್ಯೆ ಸ್ವೀಟ್ಗಳು ತರಿಸಿ ಇವ್ರು ಬಂದಾಗ ತಿಂತಾಯಿದ್ರಲ್ವ, ಇನ್ನು ಹೆವಿ ಬೇಡ ಅಂತ ಇದು ಮಾಡಿದ್ದು. ನೋಡಿ, ಇವಾಗ ಅದನ್ನು ಹುರಿದ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಅದು ಹಾಕ್ಕೋಬೋದು. ಇವರು ಏಲಕ್ಕಿ ಕುಟ್ಬಿಟ್ಟು ಹಾಕ್ತಾಯಿದ್ದಾರೆ. ಆಮೇಲೆ ಗೋಡಂಬಿ, ಆಮೇಲೆ ಬಾದಾಮಿ ಹಂಗೆ ಹುರಿದ್ಬಿಟ್ಟು ಹಾಕಿದ್ದು. ನೋಡಿ, ಇಲ್ಲಿ ನನಗೊಬ್ರು ಹೇಳಿದ್ರು ಫಸ್ಟ್ ಸರಿ ಸಕ್ಕರೆ ಆಮೇಲೆ ಏಲಕ್ಕಿ ಹಾಕಿ ಮಿಕ್ಸಿಗೆ ಹಾಕಿದ್ರೆ ಬೇಗ ಪೌಡ್ರ್ ಆಗುತ್ತೆ. ಅದನ್ನು ಹೇಳಿದ್ದೆ ಅವ್ರಿಗೆ. ಅದಕ್ಕೆ ಅದೇ ಥರ ಮಾಡ್ತಾಯಿದ್ದಾರೆ. ಇವಾಗ ಪೌಡ್ರ್ ಆಯ್ತದು. ಇದನ್ನೊಂಚೂರು ಸಕ್ಕರೆ ಸೇರಿಸ್ತಾರೆ ಪಾಯಸಕ್ಕೆ, ಅವಾಗ ಇನ್ನೊಂಚೂರು ಜಾಸ್ತಿನೇ ಆದಂಗೆ ಆಗುತ್ತೆ. ಅದಕ್ಕೆ ನಾನು 3/4 ಹಾಕಿರೋದು. ನೀವು ಸ್ವೀಟ್ ತಿನ್ನೋರು ಪೂರ್ತಿ 1 ಲೋಟನೂ ಹಾಕ್ಕೊಂಡು ಇದ್ರ ಮೇಲೂ ಇಷ್ಟು ಮಾಡ್ಬೋದು. ನೋಡಿ, ಇಷ್ಟು ಕನ್ಸಂಟ್ರೇಟ್ ಇದ್ದರೆ ಸಾಕು. 1 ಲೋಟಕ್ಕೆ ಹಾಕ್ಕೊಂಡು ಕುಡಿಯೋ ಥರ ಮಾಡಿದ್ದೀನಿ ನಾನು. ಇದು ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿಗಾಗುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ ಕುಡಿಯೋಕ್ಕೆ. ಆಮೇಲೆ ಇದನ್ನು ನಾವು ಬಡ್ಸವ ತೋರಿಸ್ತೀವಿ. ಇದು ಏಲಕ್ಕಿ ಪೌಡ್ರು, ಈ ಬಾದಾಮಿ ಹಾಲು ಪೌಡ್ರು ಸ್ವಲ್ಪ ಹಾಲಲ್ಲಿ ಹಾಕಿ ಕಲಸಿ ಹಾಕ್ತಾಯಿದ್ದಾಳೆ ಲಾಸ್ಟಿಗೆ ಟೇಸ್ಟ್ ಬರುತ್ತೆ ಅಂತ. ಬಾದಾಮಿ ಪೌಡ್ರು ತಂದಿಟ್ಟಿದ್ರಂತೆ, ಅದನ್ನು ಹಾಕ್ತಾಯಿರೋದು. ಇವಾಗ ಅದನ್ನು ಹಾಕಿ ಕಲಿಸ್ಬಿಟ್ಟು ಊಟಕ್ಕೆ ಬಿಡಿಸ್ತಾರೆ. ಇದು ಹಾಕಿದ್ಮೇಲೆ ಏನು ನಾವು ಬೇಯಿಸೋಕ್ಕೆ ಹೋಗಲ್ಲ, ಅಷ್ಟೇ. ಇನ್ನು ಲಾಸ್ಟಲ್ಲಿ ಕಲಸೋದಷ್ಟೇ.
ಇನ್ನು ಬಟ್ಲಿಗೆ ಹಾಕಿದಾಗ ಪಾಯಸ ಅವನ್ನ ಗೋಡಂಬಿ ದ್ರಾಕ್ಷಿ ಮೇಲೆ ಹಾಕ್ತಾಳೆ ಅವಳು. ನೋಡಿ ನೀವು, ಚೆನ್ನಾಗಿ ಮಾಡ್ತಾರೆ. ಇನ್ನು ಎಲ್ಲ ಕೆಲಸನೂ ಮಾಡ್ತಾರೆ ಇಬ್ಬರು ಅಕ್ಕ ತಂಗಿಯರು ಇಬ್ಬರು ಕೂತ್ಕೊಂಡು. ನಾನು ಪಾಯಸ ಸ್ವಲ್ಪ ಅದು ಮಾಡಿಟ್ಟಿದ್ದೆ, ಇನ್ನು ಮಿಕ್ಕಿದ್ದು ನಾವು ಮಾಡ್ತೀವಿ ಅಂತ ನಾನು ಕಳಿಸ್ಬಿಟ್ಟು ಅವ್ರು ಮಾಡಿದರು ಚಿತ್ರಾನ್ನ ಅದೆಲ್ಲ. ನಮಸ್ತೆ.